ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಿಎಂ ಗೃಹ ಸಚಿವರ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಸಚಿವ ಭೈರತಿ ಸುರೇಶ್, ಜಮೀರ್ ಅಹ್ಮದ್ ಕೂಡ ಭಾಗಿಯಾಗಿದ್ದಾರೆ. ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗೃಹ ಸಚಿವರು ಕಾನೂನಿನ ಮುಂದಿನ ಹೋರಾಟದ ಬಗ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆ ಮೇಲೆ ಸಭೆ ಮಾಡಿದ್ರೆ ಏನು ಬಂತು ಪ್ರಯೋಜನ? ಈ 11 ಜನರ ಸಾವಿಗೆ ಯಾರ ಹೊಣೆ? ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. 11 ಜನರ ಬಲಿಯಾಗಿದೆ. ಇದಕ್ಕೆ ಅಧಿಕಾರಿಗಳ ತಲೆದಂಡ ಏನೋ ಮಾಡಿಬಿಟ್ಟಿದ್ದೀರಿ. ನಿಮ್ಮ 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 ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳ ತಲೆದಂಡ ಆಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಸಿಐಡಿಗೆ ಅಧಿಕೃತವಾಗಿ ವರದಿ ಅಂದರೆ ಈ ಒಂದು ಸಿಐಡಿ ತನಿಖೆಯನ್ನು ಕೂಡ ಶುರು ಮಾಡಬೇಕಾಗಿದೆ. ವರದಿ ಕೂಡ ಬರಬೇಕಾಗಿದೆ. ಬಟ್ ಆದರೆ 3 ಸಂಸ್ಥೆಗಳ ಮುಖ್ಯಸ್ಥರನ್ನ ಬಂಧಿಸೋದು ಯಾವಾಗ? ಬಂಧಿಸೋದು ಸಾಧ್ಯ ಆಗತ್ತಾ? ಬಂಧಿಸಿದ್ರು ತನಿಖೆ ಯಾವ ರೀತಿಯಾಗಿ ಸಾಗತ್ತೆ? ಮತ್ತು ಅವರ ಹಿಸ್ಟ್ರಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಬಲಿಷ್ಠರು ಕೂಡ ಹೌದು. ರಾಜಕೀಯ ನಾಯಕರ ಜೊತೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಣ ಬಲ ಕೂಡ ಹೊಂದಿದ್ದಾರೆ. ಅರೆಸ್ಟ್ ಮಾಡೋದೇ ಕಷ್ಟ ಸಾಧ್ಯ. ಯಾಕೆಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಲೈವ್ನಲ್ಲಿ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸಂಸ್ಥೆಗಳ ಮುಖ್ಯಸ್ಥರನ್ನು ನಾವು ಬಂಧಿಸ್ತೇವೆ ಅಂತ ಹೇಳಿದ್ರು. ಈಗ 3 ಸಂಸ್ಥೆಯ ಮುಖ್ಯಸ್ಥರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಎಲ್ಲಿ ಹೋದ್ರು, ಏನು ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ವೀರೇಶ್ ದಾನಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನು ವೀರೇಶ್, ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಸಭೆಯಲ್ಲಿ ಏನೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ? ಅಧಿಕೃತವಾಗಿ ಸಿಐಡಿ ಎಂಟ್ರಿ ಕೊಟ್ಟಿದೆ ಈ ಒಂದು ಪ್ರಕರಣದಲ್ಲಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆ ಆಗ್ತಾ ಇದೆ ಅಂತ ಹೇಳಿ. ರಮ್ಯಾ, ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಇವತ್ತು ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಂತೆನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ವಿಧಾನಸೌಧಕ್ಕೆ ಆಗಮಿಸಿದ್ರು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಮತ್ತು ಡಿಜಿ ಸಲೀಂ ಅವರು ಸೇರಿದಂತೆ ಇಂಟೆಲಿಜೆನ್ಸಿಯ ಮುಖ್ಯಸ್ಥರಾಗಿದ್ದಂತ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಸಹ ಸಿಎಂ ಜೊತೆಗೆ ಸುಮಾರು ಹೊತ್ತುಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ತದನಂತರ ಗೃಹ ಸಚಿವರ ಜೊತೆಗೂ ಸಹ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನ ಮಾಡಿದ ಬಳಿಕ ಅಂದ್ರೆ ಕೆಎಸ್ಸಿ ಆಗಿರ್ಬೋದು ಮತ್ತು ಡಿಎನ್ಎ ಆಗಿರ್ಬೋದು ಮತ್ತು RCB ತಂಡದ ಮುಖ್ಯಸ್ಥರ ಮೇಲೆ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಅನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಿಂದಲೂ ಸಹ ಮತ್ತು ಪೊಲೀಸ್ ಅಧಿಕಾರಿಗಳಿಂದಲೂ ಸಹ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಇನ್ನೊಂದು ಕಡೆ ಈಗಾಗಲೇ ಹೈಕೋರ್ಟ್ ನಲ್ಲೂ ಸಹ ಸೋಮೋಟೋ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆಯೂ ಸಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮತ್ತು ಗೃಹ ಸಚಿವರ ಜೊತೆಗೂ ಸಹ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿರುವಂತದ್ದು. ಇದಕ್ಕೆ ಸಾಥ್ ಕೊಡುವಾಗಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಮತ್ತು ಸಚಿವ ಜಮೀರ್ ಅಹ್ಮದ್ ಅವರು ಸಹ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ಈಗಾಗಲೇ ಸಾಕಷ್ಟು ಈ ಘಟನೆಗಳಿಗೆ ಕುರಿತಂತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಕಾನೂನಾತ್ಮಕವಾಗಿ ಏನೆಲ್ಲ ಉತ್ತರಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲೇ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ರಮ್ಯಾ.